ಸ್ನೇಹಿತರೆ, ನಮಸ್ಕಾರ. ನಾನು ಭಾಷಣ ಕೌಶಲ್ಯದ ಬಗ್ಗೆ ಆಗಾಗ ಶಿಬಿರಗಳನ್ನು ಮಾಡ್ತಾನೆ. ಆನ್ಲೈನ್ ಮತ್ತು ಆಫ್ಲೈನ್ ಕೋರ್ಸ್ ಮಾಡ್ತಾನೆ. ಕರೆಕ್ಟ್. ಜಯಪ್ರಕಾಶ್ ನಾಗತಿಹಳ್ಳಿ ಅಂದರೆ 4 ಪದಗಳಲ್ಲಿ ಈಗ ಗುರುತಿಸ್ತಾ ಇದ್ದೇನೆ: ಮೆಂಟರ್, ಟ್ರೈನರ್, ಆಥರ್ ಆ್ಯಂಡ್ ಇನ್ಫ್ಲುಯೆನ್ಸರ್. ಮಾರ್ಗದರ್ಶಕ, ತರಬೇತುದಾರ, ಲೇಖಕ ಮತ್ತು ಪ್ರಭಾವಿ. ಈ 4 ಪದ. ಓಕೆ. ಈ ಭಾಷಣ ಕೌಶಲ್ಯ ಆ, ಯಾಕೆ ಎಷ್ಟೊಂದು ಜನಕ್ಕೆ ನಾನು ತಿಳಿದುಕೊಳ್ಳಬೇಕು? ಏಕೆ ತಿಳಿದುಕೊಳ್ಳಬೇಕು? ಎಷ್ಟೊಂದು ಜನರಿಗೆ ಆತ್ಮವಿಶ್ವಾಸ ಬರಲಿಕ್ಕೆ ಈ ಭಾಷಣ ಕೌಶಲ್ಯ ಸಹಾಯ ಆಗುತ್ತೆ ಸ್ನೇಹಿತರೆ. ಒಂದು ವೇದಿಕೆಗೆ ಹೋದ ತಕ್ಷಣ ಅಲ್ಲಿಯ ಲೈಟ್ಗಳನ್ನು ನೋಡಿ, ಆ ಜನರನ್ನ ನೋಡಿ ಭಯ. ಕರೆಕ್ಟ್. ಅದು ತೊಲಗಬೇಕಂತ ಅಂದರೆ ಅದಕ್ಕೆ ತರಬೇತಿ ಬೇಕು. ನೀವು ಸಾಮಾನ್ಯವಾಗಿ ಮಾತನಾಡ್ತಾ ಇರ್ತೀರಿ. ಓಕೆ, ಎಲ್ಲೆಲ್ಲೋ ಮಾತಾಡ್ತಾ ಇರ್ತೀರಿ, ಒಂದು ಕಂಪ್ನಿ ಕೆಲಸ ಮಾಡ್ತಾ ಇರ್ತೀರಿ, ಮತ್ತೊಂದು ಕಡೆ ಮಾತಾಡ್ತಾ ಇರ್ತೀರಿ. ಇದಕ್ಕಿದ್ದಂಗೆ ಮಾತಾಡಿದರೆ ಅಯ್ಯೋ ನಾನು ಮಾತಾಡೋದು, ಬೇರೆ ಯಾರಾದ್ರೂ ನೀನೋಗೋ ಅಂತ ಹೇಳ್ಬಿಡ್ತೀವಿ. ಕರೆಕ್ಟಾ? ಇನ್ನು ಎಷ್ಟೋ ಸಂದರ್ಭದಲ್ಲಿ ಯಾರ ಮೈಕ್ ಹಿಡಿತಾರೆ, ಅಥವಾ ಎದುರು ಬದುರು ಕುತ್ಕೊಂಡು ಮಾತಾಡ್ತಾರೆ, ಅಥವಾ ನೀವೊಂದು ಸಂದರ್ಶನಕ್ಕೆ ಹೋಗ್ಬೇಕಾಗ್ತದೆ. ಕರೆಕ್ಟ್. ಅಲ್ಲೆಲ್ಲ ಭಯ, ಢವ 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 ಢವ. ಈ ಎಲ್ಲ ಸಂದರ್ಭಗಳಲ್ಲಿಯೂ ಈ ಒಂದು ಭಾಷಣ ಕೌಶಲ್ಯವನ್ನು ನಾವು ಕಲಿತಾ ಇದ್ರೆ, ಯಾರೇ ಮೈಕ್ ಹಿಡಿಲಿ, ಓಕೆ, ನೀವು ಹೆದರುವುದಿಲ್ಲ. ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಒಂದು ಮಾತಿನಲ್ಲಿ ಶಕ್ತಿ ಬರ್ತದೆ, ನಿಮ್ಮ ಕಲಿಕೆಯಲ್ಲಿ ಧೈರ್ಯ ಬರ್ತದೆ. ಇಲ್ಲದೆ ಇದ್ರೆ ಏನಾಗ್ತಾ ಇದೆ ಇವತ್ತು ಅಂದರೆ ಭಯ, ಅಂಜಿಕೆ, ಅಳುಕುತನ. ಯಾರು ಏನು ಕೇಳಿಬಿಡುತ್ತಾರೋ, ನಾನು ಏನು ಹೇಳಿಬಿಡುತ್ತೇನೋ ಎನ್ನುವ ಸಂಕೋಚದಿಂದ ವಿಲವಿಲ ಒದ್ದಾಡುವವರನ್ನು ನೋಡಿದ್ದೇವೆ. ಭಯ ಅವರನ್ನು ಆವರಿಸಿಕೊಂಡಿರುತ್ತದೆ. ಸೊ ಆ ಆತಂಕ, ದುಗುಡ ಇವೆಲ್ಲ ಹೋಗಲಾಡಿಸ್ಕೊಳ್ಳೋದಕ್ಕೇ ಇದು ತುಂಬ ತುಂಬ ಸಹಾಯ ಆಗ್ತದೆ. FEAR, ಫಿಯರ್. ಓಕೆ. ಫಾಲ್ಸ್ ಎಕ್ಸ್ಪೀರಿಯನ್ಸಸ್ ಅಪಿಯರಿಂಗ್ ರಿಯಲ್ ಅಂತಾರೆ. ಅವೆಲ್ಲ ಫಾಲ್ಸ್ ಎಕ್ಸ್ಪೀರಿಯನ್ಸಸ್ಸು. ಆದರೆ ನಿಜ ಅನ್ನುವಂತಹ ಒಂದು ಭಾವನೆ ನಮಗಿರ್ತದೆ ಅನ್ನುವಂಥದ್ದು ಇರ್ತದೆ. ಒಂದು ಸಾರಿ ನೀವು ವೇದಿಕೆ ಮೇಲೆ ಬಂದು ಮಾತನಾಡೋದಕ್ಕೆ ಆರಂಭ ಮಾಡಿದಾಗ ಇವೆಲ್ಲವೂ ದೂರವಾಗಿ ನಿಮಗೆ ಆ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗ್ತದೆ. ಓಕೆ. ಬೆವರು, ಸುಸ್ತು, ಆ, ಒಂಥರ ಒದ್ದಾಡ್ತೀವಲ್ಲ, ಅವೆಲ್ಲ ಕಡಿಮೆ ಆಗ್ತದೆ. ಕರೆಕ್ಟ್. ಮೈಕ್ ಫ್ರೆಂಡ್ ಆಗ್ತದೆ. ಇಲ್ಲದೆ ಇದ್ರೆ ಯಾರೋ ಗನ್, ರಿವಾಲ್ವರ್ ಇಟ್ಟಂಗೆ ಆಡೋರನ್ನ ಎಷ್ಟೊಂದು ಜನನ್ನ ನೋಡ್ತೇವೆ. ಅದಕ್ಕೆ 3 Ps ಅಂತೀವಿ. ಓಕೆ. 3 Ps ಅಂತ ಟೈಪ್ ಮಾಡಿ ಕಾಮೆಂಟಲ್ಲಿ. ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಅಭ್ಯಾಸ, ಅಭ್ಯಾಸ, ಅಭ್ಯಾಸ. ದಟ್ಸ್ ಇಟ್. ಅದಕ್ಕೆ ಆಡ್ತಾ ಆಡ್ತಾ ರಾಗ, ನಲಿತಾ ನಲಿತಾ ರೋಗ ಅಂತ ಹೇಳೋದಲ್ವಾ ಸ್ನೇಹಿತರೆ? ನೀವು ವೇದಿಕೆಯ ಮೇಲೆ ಮಾತನಾಡಬೇಕು. ಎಷ್ಟು ಚೆನ್ನಾಗಿ ಮಾತನಾಡಬೇಕು? ನೀವು ಮಾತುಗಳನ್ನು ಒಂದೇ ಬಾರಿಗೆ ಎಲ್ಲವೂ ಸರಿ ಹೋಗ್ಬಿಡ್ಬೇಕು ಅಂದರೆ ಆಗೋದಿಲ್ಲ. ತಪ್ಪುಗಳನ್ನು ಮಾಡಬೇಕು. ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಆತ್ಮವಿಶ್ವಾಸವನ್ನು ಏರಿಸಿಕೊಳ್ಳುತ್ತಾ ಮುಂದೆ ಮುಂದೆ ಸಾಗಿದಾಗ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಆತ್ಮವಿಶ್ವಾಸವು ನಿಮ್ಮದಾಗ್ತಾ ಹೋಗ್ತಾ ಇರುತ್ತೆ. ನಮ್ಮ ಬಳಿ ಬಂದರೆ JP ಸೂಪರ್ ಸ್ಪೀಕರ್ ಫಾರ್ಮುಲಾ ಹೇಳ್ಕೊಡ್ತೇವೆ. ಏನು ಅಂದರೆ ಕಂಟೆಂಟು, ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು, ವಾಯ್ಸ್, ಇವೆಲ್ಲದ ಪವರ್ ಆಫ್ ಸ್ಪೀಕಿಂಗ್ ನಿಮಗೆ ಅರ್ಥ ಆಗ್ತದೆ. ಈ ಒಂದು ಅರ್ಥ ಆಗಿಸೋದಕ್ಕೆ ಯಾರು ಹೇಳಿಕೊಡ್ತಾರೆ? ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಕಳೆದ 30 ವರ್ಷಗಳಿಂದ ತರಬೇತಿಯ ಬಗ್ಗೆ ಪ್ರೀತಿ, ಒಲವು, ಮಮಕಾರ ಮೂಡಿ ಹಲವರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ.
ಸುಮಾರು 16 ಜನಪ್ರಿಯ ಕೃತಿಗಳನ್ನು ರಚಿಸಿ ಅದರಲ್ಲಿ ನೀವು ಯಾರು ಭಾಷಣ ಕೌಶಲ್ಯ ಕಲಿಬೇಕಂತ ಇರ್ತೀರಿ, ನುಡಿಗನ್ನಡಿ, ನಿರೂಪಣೆ ನಿರೂಪಿಸಿ, ಜೊತೆಗೆ ಸಣ್ಣ ಪುಟ್ಟ ಫೇಲ್ಯೂರ್ ಆಯಿತು, ಅದಕ್ಕೆ ಸೋಲುಗಳಿಗೆ ಅಂಜದಿರಿ, ಫಿಯರ್ ನಾಟ್ ಫೇಲ್ಯೂರ್ಸ್, ಓಕೆ, ರಚಿಸಿದ್ದೇನೆ. ಸುಮಾರು ಹತ್ತತ್ರ 2,000 ಸಾಧಕರನ್ನ ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೇನೆ. ದೊಡ್ಡ ದೊಡ್ಡ ಸಾಧಕರನ್ನ ಹತ್ತಿರದಿಂದ ನೋಡಿದ್ದೇನೆ. 3 ವರ್ಷಗಳ ಕಾಲ ಚಂದನದಲ್ಲಿ ವಾರ್ತಾವಾಚಕನಾಗಿ ವಾರ್ತೆಗಳನ್ನು ಓದಿದ್ದೇನೆ. ಈಗ ಪ್ರಸ್ತುತದಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನೆಲ್ಗಳ ಮೂಲಕ ನಿರಂತರ ಮಾರ್ಗದರ್ಶನವನ್ನು ಉಚಿತವಾಗಿ ನೀಡ್ತಾ ಬಂದಿದ್ದೇನೆ. ಅಲ್ಲಿಯೂ ಕೂಡ ಮೆಂಬರ್ಶಿಪ್ ತಗೋಬೋದು. 99 ರುಪೀಸ್ ಪೇ ಮಾಡಿ ಯೂಟ್ಯೂಬಲ್ಲೂ ಮೆಂಬರ್ ಆದರೆ ಅಡಿಷನಲ್ ವಿಡಿಯೋಸ್ಗಳನ್ನು ಕೂಡ ನೀಡ್ತಾ ಇದ್ದೇನೆ. ಓಕೆ, 30 ವರ್ಷಗಳಲ್ಲಿ 10 ಲಕ್ಷ ಜನರಿಗೆ ತರಬೇತಿ ನೀಡಿರೋದ್ರಿಂದ ನಮ್ಮ ಬಳಿ ಯಾರೇ ಒಬ್ಬ ಸ್ಟೂಡೆಂಟ್ ದಾಖಲಾದರೆ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಮೂಲಕ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ನಾನು ವರ್ಕ್ ಮಾಡ್ತಾ ಇರೋದು ಪರಿವರ್ತನೆ, ಟ್ರಾನ್ಸ್ಫರ್ಮೇಷನ್. ಆ ಒಂದು ನಿಟ್ಟಿನಲ್ಲೇ ನಾನು ಈ ಮಾಸ್ಟರ್ ಕ್ಲಾಸ್ ಪ್ರತಿ ವಾರ 2 ಗಂಟೆ ಮಾಡುವಂಥದ್ದು, ಮತ್ತು ಅಲ್ಲಿ ಬಂದವ್ರಿಗೂ ಉಡುಗೊರೆಗಳನ್ನು ನೀಡುವಂಥದ್ದು. ನಂತರ ಕೋರ್ಸ್ಗೆ ದಾಖಲಾದವರು ನನ್ನ ಹೆಸರಲ್ಲೇ ಜಯಪ್ರಕಾಶ ಮಿಂಚು ಅಂಥದ್ದು ಶೈನಿಂಗ್ ಆಗಲಿಕ್ಕೆ ಸಾಧ್ಯತೆ ಇದೆ. ಆತ್ಮೀರೆ, ವ್ಯಕ್ತಿತ್ವ ಪರಿವರ್ತನೆಗೆ ಪೂರಕವಾದ ವಿಚಾರಗಳನ್ನೇ ಪ್ರತಿ ಗುರುವಾರ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮನ್ನು ಮಾತುಗಾರನಾಗಿ ಮಾಡ್ತಾ 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 ನೀರಿಗೆ ತಳ್ಳಿದ ಹಾಗೆ ಮಾತಾಡಿಸ್ತಾ ಎಲ್ಲಿ ನಿಮ್ಮ ಓರೆ ಕೋರೆಗಳನ್ನು ತೀಡುತ್ತಾ ಸಾಗುತ್ತಿದ್ದೇನೆ. ಹೊಸ ಪುಸ್ತಕಗಳು ವ್ಯಕ್ತಿತ್ವ ಪರಿವರ್ತನೆಯಲ್ಲಿ ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು. ಇಂಗ್ಲಿಷ್ನಲ್ಲಿ ಅಮೆಝಾನ್ನಲ್ಲಿ ಹೊಸ ಪ್ರಯತ್ನ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟಂಟ್ಲಿ, ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್. ಇವೆರಡು Amazon.in ಲಭ್ಯ ಇರ್ತದೆ. ಇನ್ನು ಉಳಿದೆಲ್ಲ ಕನ್ನಡ ಪುಸ್ತಕಗಳು ಸಪ್ನಾ ಬುಕ್ಸ್ ಅಥವಾ sapnaonline.com ಲಭ್ಯ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಲೈಫು ನಮ್ಮದೇನೆ, ನಮ್ಮ ಲೈಫು ನಮ್ಮದೇ ಅಂತ ಅರ್ಥ ಮಾಡಿಸುವಂತಹ ಒಂದೊಂದು ಕೃತಿಯಲ್ಲಿಯೂ ಕೂಡ ನಿಮ್ಮನ್ನು ವಿಚಾರಗಳನ್ನು ಅನಾವರಣ ಮಾಡುತ್ತಾ ಹೊರಟಿದ್ದೇನೆ. ವ್ಯಕ್ತಿತ್ವ ದರ್ಪಣದಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್ 6 ಪ್ರಮುಖವಾದ ಅಂಶಗಳು ಕಾರಣ. ಅದರ ಕಡೆಗೆ ನೀವೆಲ್ಲರೂ ನಿಗಾ ಇಡಬೇಕು ಅಂತ ಗೈಡ್ ಮಾಡ್ತಾ ಬಂದಿದ್ದೇನೆ. ಓಕೆ, ಜೀವನೋತ್ಸಾಹ ಸುಮಾರು 150 ವರ್ಕ್ಶಾಪ್ಗಳನ್ನು ಈ ಹೆಸರಲ್ಲಿ ಮಾಡಿದ್ದೆ. ಜೀವನದಲ್ಲಿ ಉತ್ಸಾಹ ನಮ್ಮನ್ನು ಮುಂದಿನ ನೆಕ್ಸ್ಟ್ ಹಂತಕ್ಕೆ ಕೊಂಡೊಯ್ಯುತ್ತೆ ಅನ್ನೋದನ್ನು ಗೈಡ್ ಮಾಡಿದ್ದೇನೆ. ಆಗಾಗ 1 ಡೇ ವರ್ಕ್ಶಾಪ್ಸ್ನಲ್ಲಿ ಭಾಗವಹಿಸಿದ ಪಾರ್ಟಿಸಿಪೆಂಟ್ಸ್ ಜೊತೆಗೆ ಒಂದು ಫೋಟೋ ನಿಮಗೆ ಜಸ್ಟ್ ಪರಿಚಯ ಮಾಡ್ತಾ ಇದ್ದೇನೆ. 3 ಡೇಸ್ ಕ್ಯಾಂಪ್ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ನಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡಿದಾಗ 1 ಡೇ 2 ಡೇ ವರ್ಕ್ಶಾಪ್ಸ್, ಅಥವಾ ನಾನು ಬೇರೆ ಬೇರೆ ಕಡೆಗೆ ವೇದಿಕೆಗಳಿಗೆ ಹೋಗಿ ತರಬೇತಿ ನೀಡಿರುವ ಕೆಲವೊಂದು ದೃಶ್ಯಗಳನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ತಾ ಇದ್ದೇನೆ ಅಂದರೆ, ಈ ಒಂದು ಸಂತಸವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಒಬ್ಬ ಮಾತುಗಾರನಾಗಿ, ಒಬ್ಬ ತರಬೇತುದಾರನಾಗಿ, ಶಿಕ್ಷಕರಿಗೆ, ಬೇರೆ ಬೇರೆ ಸಂಸ್ಥೆಯ ಉದ್ಯೋಗಿಗಳಿಗೆ ತರಬೇತಿ ನೀಡುತ್ತಾ ವಿಶೇಷವಾಗಿ ಮಕ್ಕಳಿಗೆ ತರಬೇತಿ ಅಥಣಿಗೆ ಹೋಗಿ ಬಂದೆ ಕಳೆದ ತಿಂಗಳು. ಅಲ್ಲಿ 550 ಮಕ್ಕಳಿದ್ರು. ಒಂದು 100 ಮಕ್ಕಳಾದ್ರೂ ಆಟೋಗ್ರಾಫ್ ಹಾಕ್ಸ್ಕೊಂಡು ಹೋದರು. ಸ್ನೇಹಿತರೆ, ಪ್ರತಿ ದಿನ ಅನುಕ್ಷಣ ನಾನಂತೂ ಅನುಭವಿಸ್ತಾ ಇದ್ದೇನೆ. ಬದುಕಿನಲ್ಲಿ ಆ ಒಂದು ಕ್ಲಾರಿಟಿ ಅಂತ ಹೇಳಿದ ಒಂದು ಸ್ಪಷ್ಟತೆ, ಆ ಸ್ಪಷ್ಟತೆನ ತಗೊಳ್ಳೋದು ತುಂಬ ಮುಖ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳು ಮತ್ತು ನನ್ನ ಪುಸ್ತಕಗಳು, ಉದಾಹರಣೆಗೆ ಈ ಸಾಹಿತ್ಯ ಚಂದನ ಕೃತಿಯಲ್ಲಿ 15 ಜನ ಸಾಹಿತಿಗಳನ್ನು, ಪ್ರೊಫೆಸರ್ ಎನ್.ಎಸ್. ಲಕ್ಷ್ಮಣ್ ಭಟ್ಟ, ಬಿ.ಆರ್. ಲಕ್ಷ್ಮಣರಾವ್, ಈ ರೀತಿಯ ಅನೇಕ ಜನರನ್ನು ನಾನು ಸಂದರ್ಶನ ಮಾಡಿ ಅವರ ಸಂದರ್ಶನವನ್ನು ಅಕ್ಷರ ರೂಪಕ್ಕೆ ಇಳಿಸಿರೋದ್ರಿಂದ ನಿಮಗೆ ಒಂದು ಮಾರ್ಗದರ್ಶನ ಅಲ್ಲಿ ಚೆನ್ನಾಗಿ ಲಭ್ಯ ಆಗ್ತದೆ. ಅದೇ ಒಂದು ವ್ಯಕ್ತಿತ್ವ ಚಂದನದಲ್ಲಿ
ವ್ಯಕ್ತಿತ್ವದ ಸುತ್ತಮುತ್ತ ನಾನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ ಹಲವು ವ್ಯಕ್ತಿಗಳ ಆ, ಹಲವು ವಿಚಾರಗಳನ್ನು ಈ ಕೃತಿಯಲ್ಲಿ ನೀಡಿದ್ದೇನೆ. ಹಾಗಾಗಿ ಆಮ್, ನೀವು ನಾನು ಸೋಷಿಯಲ್ ಮೀಡಿಯಾ ಆಗ್ಬೋದು, ಯೂಟ್ಯೂಬ್ನಲ್ಲಿ ರೆಗ್ಯುಲರ್ ಆಗಿ ನೀವು ಗಮನಿಸೋದ್ರಿಂದ ಆಗಿರ್ಬೋದು, ಅಥವಾ ಪುಸ್ತಕಗಳನ್ನು ಓದೋದ್ರಿಂದ ಆಗಿರ್ಬೋದು, ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಒಂದು ನೆಕ್ಸ್ಟ್ ಹಂತ. ಅದಕ್ಕೊಂದು ಪುಟ್ಟ ಕಮಿಟ್ಮೆಂಟ್ ಬೇಕು. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮಗೆ ಯಾರಿಗೆ ಅರಿವಾಗುತ್ತೆ ಅವರು ಗ್ಯಾರಂಟಿ ನಮ್ಮ ಕೋರ್ಸ್ನ ಸೇರ್ತೀರಿ ಎನ್ನುವ ಬಲವಾದ ನಂಬಿಕೆ ನಮ್ಮದು. ಯಾರು ಒಂದೇ ಸಾರಿ ಮೈಕ್ ತಗೊಂಡು ಧೈರ್ಯವಾಗಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನೇರವಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ಆದರೆ ನೀವು ಮನಸ್ಸು ಮಾಡಿದರೆ ಅದು ಸಾಧ್ಯ ಇದೆ. ಆ ಒಂದು ಸಾಧ್ಯತೆಗೋಸ್ಕರ ನಾವು ಇನ್ಫ್ಯಾಕ್ಟ್ ಆಫ್ಲೈನ್ನಲ್ಲಿ ನಾನು ಮೈಕ್ನೇ ಕೊಟ್ಟು ಮೈಕಲ್ಲೇ ಮಾತಾಡಿಸ್ತೇನೆ. ಸುಮಾರು ಜನ ಹಿಂದುಳಿದು ಕೀಳರಿಮೆ ಇರ್ತದೆ, ಆ ಕೀಳರಿಮೆಯನ್ನು ಹೋಗಲಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆ ಮೈಕು ಫ್ರೆಂಡ್ಲಿ ಮೈಕ್ ಆಗ ನಿಮ್ಮೆಲ್ಲರಿಗೂ ಆಗ್ತದೆ ಅನ್ನುವಂಥದ್ದನ್ನು ಹೇಳಿ ನಿಮ್ಮಲ್ಲಿ ಆ ಒಂದು ಪ್ರಕಾಶಮಾನವಾದ ವಿಚಾರಗಳು ಬರ್ತದೆ. ಬಿಕಾಸ್ ನಾವು ಬರೀ ಕನಸುಗಳು ಕಂಡುಬಿಡ್ತೇವೆ. ಕನಸುಗಳ ಕಾಮನ ಬಿಲ್ಲು ಅಂತ ಕರೀತಾನೆ. ಓಕೆ, ಸೊ ಸ್ನೇಹಿತರೆ, ನಾವು ಆ ಕಾಮನ ಬಿಲ್ಲನ್ನು ನಮ್ಮದಾಗಿಸ್ಕೋಬೇಕು. ನಾವೇನು ಕನಸು ಕಾಣ್ತೀವಿ ಅದನ್ನು ನಮ್ಮದಾಗಿಸ್ಕೋಬೇಕು. ಅದಕ್ಕೆ ದಿಸ್ ವರ್ಕ್ಶಾಪ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಐ ಗ್ಯಾರಂಟಿ ಯು ದಟ್ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆ ಮೂಲಕ ವ್ಯಕ್ತಿತ್ವ ಪರಿವರ್ತನೆಯ ಉದ್ದೇಶವನ್ನೇ ಪ್ರಮುಖವಾಗಿ ನಾವು ಇಟ್ಟುಕೊಂಡು ಆ, ಮಾತಿನಿಂದ ಶ್ರೀಮಂತಿಕೆಯೆಡೆಗೆ, ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯವನ್ನು ಕಲಿಸುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖ್ಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ. ನಮ್ಮ ಮಾತುಗಳು, ಪದಗಳು ಓಕೆ ಮುತ್ತಿನ ಹಾರದ ರೀತಿ ಪೋಣಿಸ್ಬೇಕಾಗ್ತದೆ. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೇ ಸಂಸ್ಕೃತ ಶ್ಲೋಕ ಹೇಳ್ತದೆ, ನಮ್ಮ ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ. ಸರಸ್ವತಿ ಕೂಡ ನಾಲಿಗೆಯ ತುದಿಯಲ್ಲಿ ವಾಸಿಸುತ್ತಾರೆ. ನಲಿದಾಡೆ ಎನ್ನ ನಾಲಿಗೆ ಮೇಲೆ ಶಾರದಾ ದೇವಿ, ಕುಣಿದಾಡೆ ಎನ್ನ ನಾಲಿಗೆ ಮೇಲೆ. ಒಬ್ರು ದಾಸರು ಹೇಳ್ತಾರೆ, ಅದರ ಅರ್ಥ ಏನಂದ್ರೆ, ನೀವು ಈ ಮಾತಿನ ಕೌಶಲ್ಯವನ್ನು ಕಲಿಯುವುದರ ಮೂಲಕ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರನ್ನೂ ಆರಾಧಿಸುತ್ತೀರಿ, ಇಬ್ಬರನ್ನೂ ಆಹ್ವಾನಿಸುತ್ತೀರಿ, ಅವರಿಬ್ಬರೂ ನಿಮಗೆ ನೆರವು ನೀಡುತ್ತಾರೆ. ನಮ್ಮ ಕವಿ ಆದಿಕವಿ ಪಂಪ ಹೇಳ್ತಾರೆ, ಹಿತ ಮಿತ ಮೃದು ವಚನಂ. ನಮ್ಮ ಮಾತು ಹೇಗಿರಬೇಕು ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು ಅಂತಾರೆ. ಸೊ ನಾವು ಮತ್ತೊಬ್ಬರಿಗೆ ಹಿತವನ್ನು ನೀಡುವ, ಮಿತವಾಗಿ, ಶಾರ್ಟ್, ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತೀವಿ, KISS ಅಂತ ಟೈಪ್ ಮಾಡಿ, KISS ಅಂತ. ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ಟುಪಿಡ್ ಅಂತ ಅನ್ನಬಾರ್ದು ಯಾರು ಅಂದರೆ, ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ. ಹೇಗಿದೆ? ಸೊ ಮಿತವಾಗಿ, ಮೃದು, ಸಾಫ್ಟ್, ಕರೆಕ್ಟಾ? ನಾವು ಯಾವಾಗಲೂ ಕರ್ಕಶವಾಗಿ, ರಫ್ ಆಗಿ ಯಾಕೆ ಹೇಳಬೇಕು ನಾವು? ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಘಮಘಮಿಸುತ್ತಿರಲಿ ಅಂತ ಕಾವ್ಯಾನಂದರು ಹೇಳಿದ್ದಾರೆ. ಸೊ ಮೌನದ ನಡುವೆ ನಮ್ಮ ಮಾತು ಅರಳಿ ಬರಬೇಕು ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ, ಪ್ರಪಂಚದಲ್ಲಿ ಯಾವುದು ಭಯ ನಂಬರ್ 1 ಅಂದರೆ ವೇದಿಕೆಯ ಭಯ ಅಂತಲೇ ರಿಸರ್ಚಲ್ಲಿ ಹೇಳಿದ್ದಾರೆ. ಹಾಗಾಗಿ ಏನಾಗ್ತದೆ ಅಂದರೆ, ಯಾರು ಸ್ಟೇಜ್ ಫಿಯರ್ನ ಜಯಿಸ್ತಾರೆ ಅವರು ಇಡೀ ಜಗತ್ತನ್ನು ಜಯಿಸ್ತಾರೆ. ಭಾಷಣಕಾರರು ಇವತ್ತು ಎಲ್ಲೆಡೆ ಮಿಂಚ್ತಾ ಇದ್ದಾರೆ. ನೀವೂ ಮಿಂಚೋದಕ್ಕೆ ಇಲ್ಲಿ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ನೂರಾರು ಸಂದರ್ಶಕರನ್ನು ಸಾಧಕರನ್ನ ಸಂದರ್ಶನ ಮಾಡಿರುವ ಒಂದು ದೊಡ್ಡ ಅನುಭವ ಇರುವ ವ್ಯಕ್ತಿ, ಮಾತಿನ ಬಗ್ಗೆಯನ್ನೇ ನುಡಿಗನ್ನಡಿ ಕೃತಿಯನ್ನು ಬರೆದಿರುವ ವ್ಯಕ್ತಿ, ಅನನ್ಯತೆ ಅರಿಯಿರಿ, ಯು ಆರ್ ಯುನೀಕ್, ಯು ಆರ್ ಎ ಮಾಸ್ಟರ್ ಪೀಸ್ ಅಂತ ಈ ಕೃತಿಯಲ್ಲಿ ಹೇಳಿರುವ ವ್ಯಕ್ತಿ, ಹಲವು ಸಾಧಕರ ಬದುಕಿನ ತಿರುವುಗಳನ್ನು ಇಲ್ಲಿ ದಾಖಲಿಸಿರುವ ವ್ಯಕ್ತಿ, ಹಲವು ಕೃತಿಗಳ ಮೂಲಕ ನಿಮಗೆ ಒಂದು ಕಾನ್ಫಿಡೆನ್ಸನ್ನು ನೀಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಬೈ ಜಸ್ಟ್ ಏನು ಗೊತ್ತಾ, ನೀವುಗಳು ಸುಮ್ಮನೆ ಕೋರ್ಸಿಗೆ ಬಂದು ಕೊಂಚ 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 ನಾವು ಹೇಳಿದ ಮಾಡ್ಯೂಲಲ್ಲಿ ಬಂದರೆ ಕಂಪ್ಲೀಟ್ ಕಲಿತಿರಿ ಅನ್ನುವ ಬಲವಾದ ನಂಬಿಕೆ ನಮ್ಮದಾಗಿದೆ.
ಹಾಗಾದ್ರೆ ಏನ್ ಕಲಿತೀವಿ? ನೀವು ಸಭಾಕಂಪನವನ್ನು ದೂರ ಮಾಡ್ಕೊಳ್ತೀರಿ, ವಿಷಯದ ಮಹತ್ವ ಕಂಟೆಂಟನ್ನು ಅರ್ಥ ಮಾಡ್ಕೊಳ್ತೀರಿ, ಜೀವನ ಕೌಶಲ್ಯಗಳ ಬಗ್ಗೆ ಅರಿವು ಬರ್ತದೆ. ಧನಿ ನೀ ನುಡಿಯ ದನಿ ನೀ ನುಡಿಯ ಧಣಿ ಅಂತೀನಿ. ಧ್ವನಿಯ ಪಾತ್ರ ಅರ್ಥ ಆಗ್ತದೆ. ಭಾಷೆ ಮತ್ತು ಶಾರೀರಿಕ ಭಾಷೆ, ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ಅ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತೀವಿ. ಶಾರೀರಿಕ ಭಾಷೆಯಲ್ಲಿ ಪೋಸ್ಚರ್ ಅಂಡ್ ಗೆಸ್ಚರ್ ಅರ್ಥ ಮಾಡ್ಕೋತೀರಿ. ಸಾಮಾಜಿಕ ಜಾಲತಾಣಗಳ ಬಳಕೆ ನೀವೆಲ್ಲ ಮಾಡ್ಕೊಳ್ಳೋಕ್ಕೆ ಆರಂಭ ಮಾಡ್ತೀರಿ. ನಾವು ಉತ್ತಮ ಭಾಷಣಕಾರರಾಗೋದಕ್ಕೆ ನಿಮಗೆ ನೆರವು ನೀಡ್ತೇವೆ. ಒಂದು ಕಲಿಕೆಗೆ ಸುಂದರ ಅನುಭವವನ್ನು ನೀಡ್ತೇವೆ. ವಾಗ್ಮಿ, ಸಾಧಕ, ಜನಪ್ರಿಯ ನಾಯಕರಾಗೋದಕ್ಕೆ ನಿಮಗೆ ಸಾಧ್ಯತೆ ಇದೆ. ಆದರೆ ವಾಟ್ ಯು ಆರ್ ಟು ಡೂ ಈಸ್, ನೀವು ಯಾವುದಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಗ್ರೇಟ್ ಅಂದ್ಕೊಂಡಿದ್ದೀರಿ. ಬಟ್ ನನ್ನ ಪ್ರಕಾರ ನಂಬರ್ 1 ಇನ್ವೆಸ್ಟ್ಮೆಂಟ್ ಈಸ್ ದ ಸೆಲ್ಫ್ ಇನ್ವೆಸ್ಟ್ಮೆಂಟ್. ನಿಮ್ಮ ಮೇಲೆ ನೀವು ಹೂಡುವ ಬಂಡವಾಳ ನೀವು ಸಾಯುವ ಕೊನೆಯ ಕ್ಷಣದವರೆಗೆ ನಿಮ್ಮ ಜೊತೆ ಬರ್ತದೆ. ಅದು ಸುಮಾರು ಜನ ಅರ್ಥ ಮಾಡ್ಕೊಂಡಿಲ್ಲ. ನೀವು ಇಡುವ ಒಂದೊಂದು ಪುಟ್ಟ ಹೆಜ್ಜೆ ದೊಡ್ಡ ಹೆಜ್ಜೆ ಆಗುತ್ತೆ. ಅದು ದೊಡ್ಡ ಸಾಧನೆಗೆ ಮುನ್ನುಡಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆರಂಭದಲ್ಲಿ ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡ್ತೀರಿ, ಕ್ಯಾಮ್ರಾನಲ್ಲಿ ರೆಕಾರ್ಡ್ ಮಾಡ್ತೀರಿ. ನಂತರ ಆಮೇಲೆ ದೂರದರ್ಶನ, ಟಿ ವಿ ಚಾನಲ್ಗಳು ಮಿಂಚಕ್ಕೆ ಸಾಧ್ಯತೆ ಇದೆ. ನಿಮ್ಮದೇ ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಜೊತೆಗೆ ಪುಸ್ತಕಗಳನ್ನು ಓದ್ತಾ ಓದ್ತಾ ನಾಯಕರಾಗ್ತೀರಿ. ನೋಡುವ ಕಲೆ, ಅಬ್ಸರ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಪಂಚವನ್ನು ನೋಡುವ ರೀತಿ ನೀತಿ ಬದಲಾಗ್ತದೆ. ಅದಕ್ಕೆ ನಾವು ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ ಹೇಳ್ತೇವೆ. ಆಲಿಸುವಿಕೆಯಿಂದ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ, ಲಿಸನಿಂಗ್ ಪವರ್ ಗೊತ್ತಾಗುತ್ತೆ. ಆಂಗಿಕ ಭಾಷೆ ನಿಮ್ಮ ಅಂತರಂಗವನ್ನೇ ಬಿಚ್ಚಿಡುತ್ತದೆ. ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನೇ ಬರೆದೀತು ಅಂತ ನಾನು ಎಂಫಸೈಸ್ ಮಾಡ್ತಾ ಇರ್ತೇನೆ. ಓವರ್ ಆಲ್ ಪರ್ಸನಾಲಿಟಿ ಈಸ್ ಗೋಯಿಂಗ್ ಟು ಇಂಪ್ರೂವ್. ಪರಿವರ್ತನೆ ನಿಮ್ಮಲ್ಲಾಗ್ತದೆ. ಹಾಗಾಗಿ ವ್ಯಕ್ತಿತ್ವ ಪರಿವರ್ತನೆಯೇ ನಿಮ್ಮದಾಗುತ್ತದೆ. ಅದಕ್ಕೆ ನೀವು ಪವರ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಅರ್ಥ ಮಾಡಿಕೊಂಡು, ಪವರ್ ಆಫ್ ಮೆಂಟರಿಂಗ್ನ ಅರ್ಥ ಮಾಡಿಕೊಂಡು, ದ ಪವರ್ ಆಫ್ ಸ್ಕೇಲಿಂಗ್ ಅಪ್ ಕಡೆಗೆ ಹೋದಾಗ ಇದು ನಿಮಗೆ ಸಾಧ್ಯ. ನಾವು ಅಂದ್ಕೊಂಡ್ಬಿಡ್ತೇವೆ ಇಂಪಾಸಿಬಲ್ ಅಂತ. ನೋ ಫ್ರೆಂಡ್ಸ್, ಇಂಪಾಸಿಬಲ್ ಇಸ್ ನಥಿಂಗ್ ಬಟ್ ಐ ಆಮ್ ಪಾಸಿಬಲ್. ಯಾವಾಗ ನೀವು ಆ ರೀತಿ ಭಾವಿಸುತ್ತೀರೋ ನೀವು ಖಂಡಿತ ಜೀವನದಲ್ಲಿ ಯಶಸ್ಸನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಐ ವಿಲ್ ಬಿ ಯುವರ್ ಮೆಂಟರ್. ಓಕೆ, ಜಯಪ್ರಕಾಶ್ ನಾಗತಿಹಳ್ಳಿ. ಸುಮಾರು 200 ಕ್ವಾಲಿಟೇಟಿವ್ ಟ್ರಾನ್ಸ್ಫಾರ್ಮೇಷನಲ್ ವಿಡಿಯೋಸ್ನ ಮಾಡ್ಯೂಲ್ ಆಗಿ ಕೊಡ್ತಾ, ಆ ಒಂದು ಮಾಡ್ಯೂಲ್ನಲ್ಲಿ ನಾವು ಡಿಸೈನಿಂಗ್ ಲೈಫ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಕ್ಸಸ್ ಸೀಕ್ರೆಟ್ಸ್, ಟರ್ನಿಂಗ್ ಪಾಯಿಂಟ್, ಆರ್ಟ್ ಆಫ್ ಪೇರೆಂಟಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಆಡಿಯೋ ಮಾಡ್ಯೂಲ್ಸ್, ಟ್ರಾನ್ಸ್ಫಾರ್ಮೇಷನ್ ಟಿಪ್ಸ್ ಇನ್ ಇಂಗ್ಲೀಷ್, ಈ 8 ವೈಶಿಷ್ಟ್ಯಮಯವಾದ ಮಾಡ್ಯೂಲ್ಗಳನ್ನು ನಿಮಗೆ ನೀಡ್ತೇವೆ ಸ್ನೇಹಿತರೆ. ಖಂಡಿತ ಈ ಮಾಡ್ಯೂಲ್ಗಳು ನಿಮ್ಮ ಬದುಕನ್ನೇ ಬದಲಿಸುತ್ತವೆ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆ 9341259267ಗೆ ಕರೆ ಮಾಡಿ. ನಮ್ಮ ಪುಸ್ತಕಗಳು ಬೇಕೆಂದರೆ ಸಪ್ನಾ ಬುಕ್ ಹೌಸ್ ಅಥವಾ Amazon.in ನೀವು ಪುಸ್ತಕಗಳನ್ನು ಪಡೆಯಿರಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೆಸರಿನೊಂದಿಗೆ ಕನೆಕ್ಟ್ ಆಗಿ, ಟೆಲಿಗ್ರಾಮ್ ಚಾನಲ್ಗೆ ಈಗಲೇ ಜಾಯಿನ್ ಆಗಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯ ಕೋರ್ತಾ ಇದ್ದೇನೆ. ನಾನು ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ಈ ಬಿ ಎ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ, ಆರ್ಡಿನರಿ ಟು ಎಕ್ಸ್ಟ್ರಾರ್ಡಿನರಿ ತೆರಳಿ ನೀವೆಲ್ಲರೂ ಎತ್ತರೆತ್ತರಕ್ಕೇರಿ, ಎತ್ತರೆತ್ತರಕ್ಕೇರೋದು ನಿಮಗಲ್ಲದೆ ಮತ್ತಾರಿಗೆ ಸಾಧ್ಯ ಇದೆ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗ್ತಾನೆ. ಬಟ್ ಡೋಂಟ್ ಫರ್ಗೆಟ್, ನಿಮ್ಮ ಒಂದು ಬದುಕು ನಿಮ್ಮ ಕೈಯಲ್ಲಿದೆ. ನಿಮ್ಮ ಬದುಕನ್ನು ಹಸನಾಗಿಸಿಕೊಳ್ಳಿ, ಎತ್ತರೆತ್ತರಕ್ಕೇರಿ. ನಮಸ್ಕಾರ.